ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಳ್, ನ್ಯೂಸ್ 18ನ ಚಿಕ್ಕೋಡಿ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗಿದೆ. ಈಗಾಗಲೇ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಅಸ್ತಿತ್ವದಲ್ಲಿ ಬಂದಿರತಕ್ಕಂಥದ್ದು. DK ಶಿವಕುಮಾರ್ ಅವರ ಸಂಪುಟ ಸೇರಲು ಈಗಾಗಲೇ ಏನಂತಂದರೆ ಸಾಕಷ್ಟು ಹಿರಿಯ ಶಾಸಕರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೇ ಬೆಳಗಾವಿಯಲ್ಲೂ ಕೂಡ ಇನ್ನೂ 3 ರಿಂದ 4 ಜನ ನಾಯಕರು ಸಚಿವ ಸಂಪುಟ ಸೇರ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕನಸನ್ನು ಕಾಣ್ತಾ ಇದ್ದಾರೆ. ಸೊ ಯಾರದು ಆ ನಾಯಕರು? ಈಗಾಗಲೇ ಏನಂತಂದರೆ ಒಂದಷ್ಟು ನಾಯಕರಿಗೆ DK ಶಿವಕುಮಾರ್ ಅವರು ಶಾಕನ್ನು ನೀಡಿರ್ತಕ್ಕಂಥದ್ದು. ಅವರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ಭರವಸೆಯಲ್ಲಿದ್ದರು. ಆದರೆ ಆ ಒಂದು ಭರವಸೆ ಈಗ ಹುಸಿ ಆಗುವ ನಿಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳು ಕಂಡು ಬರ್ತಾ ಇದ್ದಾವೆ. ಸೊ ಯಾರು ಅವರು ಅನ್ನುವಂಥ ವಿಚಾರವನ್ನು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಬೆಳಗಾವಿ ಜಿಲ್ಲೆ ಅಂತಂದರೆ ಬಹುತೇಕ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡಿರ್ತಕ್ಕಂಥದ್ದು. ಘಟಾನುಘಟಿ ನಾಯಕರು ಈ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ. ಈಗಾಗಲೇ ಏನಂತಂದರೆ ಈ ಹಿಂದೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಂಪುಟದಲ್ಲಿ 2 ಜನ ಸಚಿವರಿದ್ದರು. ಇನ್ನೂ 2 ಜನ ನಾಯಕರು ಅಂದರೆ ಲಕ್ಷ್ಮಣ್ ಸವದಿ ಹಾಗೆ ಪ್ರಕಾಶ್ ಹುಕ್ಕೇರಿ, ಈ ಇಬ್ಬರು ಕೂಡ ಹಿರಿಯ ಸಚಿವರು. ಇವ್ರಿಗೂ ಕೂಡ ಸ್ಥಾನ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದಾರಿಯನ್ನು ಕಾಯ್ತು ಹೋದ್ರು. ಆದರೆ 3 ವರ್ಷ ಕಳೆದರೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಲೇ ಇಲ್ಲ. ಆದರೆ ಯಾವಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಹೋಗುತ್ತೆ, ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ, ಈ ಇಬ್ಬರು ನಾಯಕರಲ್ಲಿ ಏನಂತಂದರೆ ಒಂದಷ್ಟು ಆಶಾಭಾವನೆಗಳು ಬರ್ತವೆ. ಈ ಬಾರಿ ಆದರೂ ನಮಗೆ ಅವಕಾಶ ಸಿಗತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ದಾರಿಯನ್ನು ಕಾಯ್ಕೊಂಡಿದ್ರು. ಆದರೆ ಈಗ ಏನಂತಂದರೆ ಅದರಲ್ಲೂ ಪ್ರಮುಖವಾಗಿ ಪ್ರಕಾಶ್ ಹುಕ್ಕೇರಿ ಹಾಗೆ ಗಣೇಶ್ ಹುಕ್ಕೇರಿ ಏನಂತಂದರೆ ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿದ್ರು. ಏನಪ್ಪ ಅಂತಂದರೆ DK ಶಿವಕುಮಾರ್ ಅವರು ಖಂಡಿತವಾಗ್ಲೂ ನಮ್ಮನ್ನು ಸ್ಥಾನಕ್ಕೆ ಕನ್ಸಿಡರನ್ನು ಮಾಡ್ತಾರೆ. ಈ ಬಾರಿ ಗಣೇಶ್ ಹುಕ್ಕೇರಿಗೆ ಖಂಡಿತವಾಗ್ಲೂ ಸ್ಥಾನ ಸಿಗತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಭರವಸೆಗಳನ್ನ ಇಟ್ಕೊಂಡಿದ್ರು. ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು, ಹುಕ್ಕೇರಿ ಕುಟುಂಬದ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಚಿಕ್ಕೋಡಿ ಪಟ್ಟಣದಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ಕೂಡ ನಡೆಸ್ತಾರೆ. ಸರ್ಕಾರಕ್ಕೆ DK ಶಿವಕುಮಾರ್ ಅವರಿಗೆ ಆಗ್ರಹವನ್ನು ಕೂಡ ಮಾಡ್ತಾರೆ. ಏನಂತಂದರೆ ಈ ಬಾರಿ ನೀವು ಗಣೇಶ್ ಹುಕ್ಕೇರಿ ಆಗಿರ್ಬೋದು ಅಥವಾ ಹಿರಿಯ ನಾಯಕ, ಬೆಳಗಾವಿ ಜಿಲ್ಲೆಯಲ್ಲೇ ಅತ್ಯಂತ ಹಿರಿಯ ನಾಯಕ ಆಗಿ ಗುರುತಿಸ್ಕೊಂಡಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವರಿಗೆ ಆದರೂ ನೀವು ಸಚಿವ ಸ್ಥಾನ ನೀಡಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದರು. ಆದರೆ ಈಗ ಆ ಒತ್ತಾಯಕ್ಕೆ ಇವತ್ತು DK ಶಿವಕುಮಾರ್ ಅವರು ತಣ್ಣೀರು ಎರಚಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದರೆ ಇನ್ನೂ ಸುಮಾರು ಜನ ಸಚಿವರಾಗಬೇಕಾಗಿದೆ. ಇನ್ನೂ ಬೆಳಗಾವಿಗೆ 1 ರಿಂದ 2 ಸ್ಥಾನಗಳು ಸಿಗ್ತಾವೆ ಅನ್ನುವಂಥ ನಿರೀಕ್ಷೆ ಇರುವಾಗಲೇ ಈಗ ಪ್ರಕಾಶ್ ಹುಕ್ಕೇರಿ ಏನು ಸಾಕಷ್ಟು ಏನಂತಂದರೆ ಅಸಮಾಧಾನಗೊಂಡಿದ್ರು, ಅವರ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ಹಿರಿಯ ನಾಯಕ ಪ್ರಕಾಶ್ ಹುಕ್ಕೇರಿಗೆ ವಿಶೇಷ ಸ್ಥಾನಮಾನ ನೀಡೋದ್ರ ಮೂಲಕ, ಅಂದರೆ ರಾಜ್ಯದ ವಿಶೇಷ ಸ್ಥಾನಮಾನ, ವಿಶೇಷ ಪ್ರತಿನಿಧಿ 2 ಅನ್ನುವಂಥ ಒಂದು ಹುದ್ದೆಯನ್ನು ನೀಡೋದ್ರ ಮೂಲಕ ಅವರಿಗೆ ಶಾಂತತೆಯನ್ನು ಮಾಡಿದ್ದಾರೆ. ಅವ್ರನ್ನ ಶಾಂತ ಮಾಡುವ ಪ್ರಯತ್ನವನ್ನು ಇವತ್ತು DK ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಪ್ರಕಾಶ್ ಹುಕ್ಕೇರಿ ಅವರು ಈ ಹಿಂದೆ 2014ರಲ್ಲಿ ಸಚಿವರಿದ್ದಾಗಲೇ ಅವ್ರನ್ನ ಬಲವಂತವಾಗಿ ಏನಂತಂದರೆ ಲೋಕಸಭೆ ಚುನಾವಣೆಗೆ ಅಖಾಡಕ್ಕೆ ಇಳಿಸೋದ್ರ ಮೂಲಕ ಅವತ್ತು ಅವರ ಸಚಿವ ಸ್ಥಾನವನ್ನು ಕಸಿದುಕೊಂಡಿದ್ರು. ಮುಂಬರುವಂಥ ದಿನಮಾನಗಳಲ್ಲಿ ನಿಮ್ಮ ಮಗನಿಗೆ ಸಚಿವ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಕಳೆದ 15 ವರ್ಷಗಳಲ್ಲೂ ಕೂಡ ಆ ಒಂದು ಭರವಸೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಈಗ ಗಣೇಶ್ ಹುಕ್ಕೇರಿ ಏನಂತಂದರೆ 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ನನ್ನನ್ನು ಕನ್ಸಿಡರ್ ಮಾಡಬೇಕು, ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ಸಾಕಷ್ಟು ಏನಂತಂದರೆ ಹೋರಾಟ ಪ್ರಯತ್ನವನ್ನು ಮಾಡಿದರು. ಆದರೆ ಈಗ ಏನಂತಂದರೆ ಅವರ ತಂದೆಗೆ ಸ್ಥಾನವನ್ನು ಕೊಡೋದ್ರ ಮೂಲಕ ಅವರ ಸಚಿವ ಸ್ಥಾನ ಏನು ಇವತ್ತು ಕನಸು ಕಂಡಿದ್ರು, ಮತ್ತು ಈ ಬಾರಿ ಆದರೂ 2 ವರ್ಷದ ಅವಧಿಗೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ನಾವು ಸಚಿವರಾಗ್ತೀವಿ ಅನ್ನುವಂಥ ಏನು ಕನಸನ್ನು ಕಂಡಿದ್ರು, ಆ ಕನಸಿಗೆ ಇವತ್ತು ತಣ್ಣೀರು ಬಿದ್ದಿರುವಂಥದ್ದು ಬಹುತೇಕ ಇಲ್ಲಿ ಗೋಚರ ಆಗ್ತಾ ಇದೆ. ಈಗಾಗಲೇ ಏನಂತಂದರೆ ರಾಜ್ಯದಲ್ಲಿ TB ಜಯಚಂದ್ರ ಅವರು ಆಗಿರ್ಬೋದು, ಹಾಗೆ ಪ್ರಕಾಶ್ ಹುಕ್ಕೇರಿ ಅವರು ಆಗಿರ್ಬೋದು, ಇವರಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ನೀಡಿ ವಿಶೇಷ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಈ ಮೂಲಕ ಏನಂತಂದರೆ ಅತ್ಯಂತ ಹಿರಿಯ ನಾಯಕ ಅಂತ ಕರೆಸ್ಕೊಳ್ಳುವಂಥ ಪ್ರಕಾಶ್ ಹುಕ್ಕೇರಿಯನ್ನು ಸಮಾಧಾನ ಮಾಡುವಲ್ಲಿ ಇವತ್ತು DK ಶಿವಕುಮಾರ್ ಅವರು ಸಫಲ ಆಗಿರ್ತಕ್ಕಂಥದ್ದು. ಅದೇ ರೀತಿ ಏನಂತಂದರೆ ಈಗ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ಇನ್ನೂ 1 ಸ್ಥಾನ ಬೆಳಗಾವಿಗೆ ಕೊಡಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಏನಂತಂದರೆ ಸಚಿವ ಸಂಪುಟ ಈ ತಿಂಗಳ ಅಂತ್ಯದವರೆಗೆ ಏನಂತಂದರೆ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಬೆಳಗಾವಿಗೆ ಇನ್ನೂ 1 ಸ್ಥಾನ ಖಂಡಿತವಾಗಲೂ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಆ ಒಂದು ಸ್ಥಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಲಿಯತ್ತಾ ಅಥವಾ ಲಕ್ಷ್ಮಣ್ ಸವದಿ ಅವರಿಗೆ ಒಲತ್ತಾ ಅನ್ನುವಂಥದ್ದು
ಕಾದು ನೋಡಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನಮ್ಮ ನ್ಯೂಸ್18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲೂ ಕೂಡ ನಮ್ಮ ನ್ಯೂಸ್18 ಚಾನಲ್ಗೆ ಫಾಲೋ ಆಗಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.